ಭಾದ್ರಪದ ಮಾಸದ ಆರಂಭದೊಂದಿಗೆ ಗೌರಿ ಹಬ್ಬವು ಬರುತ್ತದೆ. ಈ ಸಂದರ್ಭದಲ್ಲಿ ಮಳೆಯಿಂದ ನಿಂದ ಧರೆ ಬಸಿರಾಗಿ ಹಸಿರು ಬೆಳೆಯನ್ನು ಹೊರತರುತ್ತದೆ. ಇದೇ ಕಾರಣದಿಂದ ಗೌರಿ ಮಾತೆಯನ್ನು ಹಸಿರು ಸೀರೆಯನ್ನುಡಿಸಿ ಸಂತಾನದಾತೆಯೆಂದು ಪೂಜಿಸುತ್ತಾರೆ. ಗಣೇಶನ ತಾಯಿ ಮತ್ತು ಶಿವನ ಪತ್ನಿ ಪಾರ್ವತಿ ತನ್ನ ಭಕ್ತರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ದಯಪಾಲಿಸುವ ಸಾಮರ್ಥ್ಯಕ್ಕಾಗಿ ಭಾರತಾದ್ಯಂತ ಈ ಒಂದು ಹಬ್ಬವನ್ನು ಆಚರಿಸುತ್ತಾರೆ. ಯಾವುದೇ ವಿವಾಹಿತ ಮಹಿಳೆ ತನ್ನ ಹೆತ್ತವರ ಮನೆಗೆ ಅಂದರೆ ತವರು ಮನೆಗೆ ಬರುವಂತೆ ಭಾದ್ರಪದ ಮಾಸದ 3ನೇ ದಿನ ಅಥವಾ ತದಿಗೆಯ ದಿನ ಗೌರಿ ಮನೆಗೆ ಬರುತ್ತಾರೆ ಎಂದು ನಂಬಲಾಗಿದೆ. ಮರುದಿನ ಗೌರಿಯ ಪುತ್ರ ಗಣೇಶ ಕೈಲಾಸ ಪರ್ವತಕ್ಕೆ ಮತ್ತೆ ಕರೆದುಕೊಂಡು ಹೋಗುತ್ತಾನೆ ಎಂಬ ನಂಬಿಕೆ ಇದೆ. ನಮಸ್ತೆ ಪ್ರಿಯ ಸ್ನೇಹಿತರೆ, ಗೌರಿ ಗಣೇಶ ಹಬ್ಬದ ಈ ಒಂದು ಸುಸಂದರ್ಭದಲ್ಲಿ ಮಹಿಳೆಯರು ಭಕ್ತಿ ಭಾವದಿಂದ ಪೂಜಿಸುವ ಈ ಸ್ವರ್ಣ ಗೌರಿ ಪೌರಾಣಿಕ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ಕೊನೆಯಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶ್ರೀ ಸ್ವರ್ಣಗೌರಿ ವ್ರತ ಕಥಾ. ಶ್ರೀ ಸೂತರು ಶೌನಕಾದಿ ಋಷಿಗಳನ್ನು ಕುರಿತು, ಎಲೈ ಋಷಿಗಳಿರ ಕೇಳಿ, ಪೂರ್ವದಲ್ಲಿ ಕೈಲಾಸ ಮಂದಿರದಲ್ಲಿ ಸಿಂಹಾಸನದ ಮೇಲೆ ಉಮಾದೇವಿ ಸಹಿತ ಕುಳಿತುಕೊಂಡು ಸಿದ್ಧ ಗಂಧರ್ವಾದಿಗಳಿಂದ ಸೇವಿಸಿಕೊಳ್ಳುತ್ತಿದ್ದ ಈಶ್ವರನನ್ನು ನೋಡಿ ದೇವಸೇನಾಧಿಪತಿಯಾದ ಕುಮಾರನು ತನ್ನ ತಂದೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಬಳಿಕ ಲೋಕಾನುಗ್ರಹಕ್ಕಾಗಿ ಪುತ್ರ ಪೌತ್ರ ಸೌಭಾಗ್ಯಗಳನ್ನು ಕೊಡುವ ವ್ರತವನ್ನು ಹೇಳಬೇಕೆಂದು ಪ್ರಾರ್ಥಿಸಿದನು. ಮಗನ ಪ್ರಾರ್ಥನೆಯನ್ನು ಕೇಳಿದ ಈಶ್ವರನು, ಕುಮಾರನೇ ಕೇಳು, ನೀನಾದರೂ ಅರ್ಥ ಕಾಮಗಳನ್ನೇ ಕೇಳಿರುವಿ, ಅಂತ ಇಷ್ಟ ಕಾಮಾರ್ಥಿಗಳನ್ನೇ ಕೊಡುವ ಶ್ರೀ ಸ್ವರ್ಣಗೌರಿ ವ್ರತವನ್ನು ಹೇಳುವೆನು ಕೇಳು. ಪೂರ್ವದಲ್ಲಿ ಈ ವ್ರತವನ್ನು ಮಾಡಿ ಸಕಲ ಫಲಗಳನ್ನು ಪಡೆದ ಒಬ್ಬ ರಾಜನ ಕಥೆಯನ್ನು ಹೇಳುವೆನು ಕೇಳು. ಸರಸ್ವತಿ ನದಿಯ ಹತ್ತಿರ ವಿಮಲಾಪುರವೆಂಬ ನಗರವನ್ನು ಚಂದ್ರಪ್ರಭನೆಂಬ ರಾಜನು ಧರ್ಮಕ್ಕೆ ಚ್ಯುತಿ ಬರದಂತೆ ಆಳುತ್ತಿದ್ದನು. ಚಂದ್ರಪ್ರಭನಿಗೆ 2 ಪತ್ನಿಯರು. ಹಿರಿಯ ಪತ್ನಿಯನ್ನು ರಾಜನು ಅತಿಯಾಗಿ ಪ್ರೀತಿಸುತ್ತಿದ್ದನು. ಒಂದು ದಿನ ರಾಜನು ಬೇಟೆಗಾಗಿ ಕಾಡಿಗೆ ಹೋಗಿ ವ್ಯಾಘ್ರ, ಸಿಂಹ, ಭಲೂಕ ಮುಂತಾದ ಕ್ರೂರ ಮೃಗಗಳನ್ನು ಸಂಹರಿಸಿ ಆಯಾಸದಿಂದ ಬಾಯಾರಿಕೆಯಾಗಿ ನೀರನ್ನು ಹುಡುಕುತ್ತಿರುವಾಗ ಜಲಾಶಯಗಳಲ್ಲಿ ಅರಳಿದ ಕಮಲಕಲಾರಾದಿಗಳಿಂದ ಕೂಡಿ ಜಲಚರ ಪಕ್ಷಿಗಳು ಸಂಗೀತದಂತೆ ಇಂಪಾಗಿ ಝೇಂಕಾರನಾದ ಮೂಡುತ್ತಿರುವುದನ್ನು ಕೇಳಿ ಸಮೀಪದಲ್ಲೇ ಇದ್ದ ಜಲಾಶಯವನ್ನು ನೋಡಿ ಆಶ್ಚರ್ಯದಿಂದ ಇಳಿದು ಅಲ್ಲೇ ಗುಂಪು ಗುಂಪಾಗಿ ದೇವತಾ ಸ್ತ್ರೀಯರು ಸೇರಿ ಪೂಜೆ ಮಾಡುತ್ತಿರುವುದನ್ನು ನೋಡಿ ಸಂತೋಷಪಟ್ಟು ವಿನಯದಿಂದ ಸ್ತ್ರೀಯೊಬ್ಬಳನ್ನು ಕುರಿತು, ಅಮ್ಮ, ನೀವು ಜಲಾಶಯದ ಬಳಿ ಯಾವ ವ್ರತವನ್ನು ಮಾಡುತ್ತಿರುವಿರಿ? ಅದರಿಂದ ಬರುವ ಫಲವೇನು? ಎಲ್ಲವನ್ನೂ ದಯಮಾಡಿ ಸವಿಸ್ತಾರವಾಗಿ ಹೇಳಿ ಎಂದು ಕೇಳಿದನು. ರಾಜನ ಮಾತನ್ನು ಕೇಳಿದ ಆ ದೇವತಾ ಸ್ತ್ರೀಯು, ಹೇ ರಾಜನೇ ಕೇಳು, ಸಕಲ ಸೌಭಾಗ್ಯಗಳನ್ನು ಕೊಡುವ ಶಿವನ ಅರ್ಧಾಂಗಿಯಾದ ಶ್ರೀ ಸ್ವರ್ಣ ಗೌರಿಯನ್ನು ಧ್ಯಾನ ವಾಹನಾದಿ ಷೋಡೋಪಚಾರಗಳಿಂದ ಆವಾಹಿಸಿ ಪೂಜಿಸುತ್ತಿದ್ದೇವೆ. ಇದರಿಂದ ನಮ್ಮ ಇಷ್ಟಾರ್ಥವೆಲ್ಲ ಫಲಿಸುತ್ತದೆ ಎಂದು ಹೇಳಿದಳು. ಬಳಿಕ ರಾಜನು ಪುನಃ ಆಕೆಯನ್ನು ವ್ರತದ ವಿಧಾನವನ್ನು ಹೇಳಬೇಕೆಂದು ಕೇಳಿದನು. ಆಗ ಆ ಸ್ತ್ರೀಯು ರಾಜನನ್ನು ಕುರಿತು, ಕೇಳು ರಾಜನೇ, ಭಾದ್ರಪದ ಮಾಸ ಶುಕ್ಲ ಪಕ್ಷ ತದಿಗೆಯ ದಿನ ಮಂಗಳ ಸ್ನಾನವನ್ನು ಮಾಡಿ ಶುಭ್ರ ವಸ್ತ್ರಾದಿಗಳಿಂದ ಅಲಂಕರಿಸಿಕೊಂಡು ಪೂಜಾ ದ್ರವ್ಯಗಳನ್ನು 16ರ ಸಂಖ್ಯೆಯಲ್ಲಿ ಸಿದ್ಧಪಡಿಸಿಕೊಳ್ಳಬೇಕು. ಭಕ್ತಿಯಿಂದ 16 ಗಂಟಿನ ಹೊಸ ದಾರವನ್ನು ಗೌರಿಯ ಬಳಿ ಇಟ್ಟು ಷೋಡಶೋಪಚಾರ ಕ್ರಮದಿಂದ 16 ವರ್ಷ ಪೂಜೆ ಮಾಡಬೇಕು. ಪ್ರತಿ ವರ್ಷ ಪೂಜೆ ಮಾಡಿ
ವಾಯನಾದಾನ ಇತ್ಯಾದಿ ದಾನಗಳನ್ನು ಕೊಟ್ಟು ಹೊಸ ಹೊಸ ದಾರವನ್ನು ಬಲಗೈಗೆ ಕಟ್ಟಿಕೊಂಡು ವ್ರತಕಾಲದ ಮಧ್ಯದಲ್ಲಾಗಲಿ ಅಥವಾ 16 ವರ್ಷ ತುಂಬಿದ ನಂತರವಾಗಲಿ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದಳು. ರಾಜನು ಆ ವ್ರತ ವಿಧಾನವನ್ನು ಕೇಳಿ ತಿಳಿದುಕೊಂಡು ತಾನು ಅಲ್ಲೇ ಭಕ್ತಿಯಿಂದ ಆ ವ್ರತವನ್ನು ಮಾಡಿ ದಾರವನ್ನು ಬಲಗೈಗೆ ಕಟ್ಟಿಕೊಂಡು ತನ್ನ ಅರಮನೆಗೆ ಬಂದು ತನ್ನ ಸತಿಯರಿಬ್ಬರಿಗೂ ಆ ವ್ರತ ವಿಧಾನವನ್ನು ಹೇಳಿ ನೀವಿಬ್ಬರೂ ಪೂಜೆ ಮಾಡಬೇಕೆಂದು ಹೇಳಿದನು. ಆ ಮಾತನ್ನು ಕೇಳಿದ ಹಿರಿಯ ಪತ್ನಿಯು ಆ ವ್ರತವನ್ನು ಹೀಯಾಳಿಸಿ ಪತಿಯು ಕಟ್ಟಿಕೊಂಡಿದ್ದ ದಾರವನ್ನು ಕಿತ್ತು ಬಳಿಯೇ ಇದ್ದ ಒಣಗಿದ ಮರದ ಮೇಲೆ ಎಸೆದಳು. ರಾಜನು ಹೆಂಡತಿಗೆ ಹೇಳಿದುದೆಲ್ಲ ವ್ಯರ್ಥವಾಯಿತು. ವ್ರತದ ಮಹಿಮೆಯನ್ನು ತಿಳಿಸಲು ಗೌರಿಯ ದಯದಿಂದ ಒಣಗಿದ್ದ ಮರ ತತ್ಕ್ಷಣವೇ ಚಿಗುರಿದನ್ನು ರಾಜನ ಕಿರಿಯ ಪತ್ನಿಯು ನೋಡಿ ಆ ದಾರವನ್ನು ಮರದಿಂದ ತರಿಸಿಕೊಂಡು ತಾನು ಕಟ್ಟಿಕೊಂಡು ಸ್ವರ್ಣಗೌರಿ ಪೂಜೆಯನ್ನು ಮಾಡಿದಳು. ಆ ವ್ರತದ ಮಹಿಮೆಯಿಂದ ಪುತ್ರ ಪೌತ್ರಾದಿ ಸಕಲ ಇಹಲೋಕ ಸುಖದಿಂದ ರಾಜನ ಅತ್ಯಂತ ಪ್ರೇಮ ಪಾತ್ರಳಾಗಿದ್ದಳು. ಹಿರಿಯ ಪತ್ನಿಯು ಸ್ವರ್ಣಗೌರಿಯನ್ನು ತಿರಸ್ಕರಿಸಿದರಿಂದ ರಾಜನಿಂದ ಬಿಡಲ್ಪಟ್ಟು ಅಜ್ಞಾನದಿಂದ ಅಲೆದಾಡುತ್ತಾ ಅರಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ದಿಗ್ಭ್ರಾಂತಳಂತೆ ಅಲೆಯುತ್ತಾ ಎಲ್ಲಿ ಹೋದರೂ ಈ ಆಳಿಕೆಯ ಮಾತುಗಳು. ಋಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿಯೂ ಸಹ ಪುರಸ್ಕಾರ ಸಿಗದೆ ಜೀವನದಲ್ಲಿ ಜಿಗುಪ್ಸೆಯಿಂದ ಒಂದು ಜಾಗದಲ್ಲಿ ಕುಳಿತು ಏನೂ ತೋಚದೆ ದೀನಳಂತೆ ಅಳಲಾರಂಭಿಸಿದಳು. ಸ್ವಭಾವ ಸಿದ್ಧಿಯಿಂದ ಸ್ತ್ರೀಯಾದ ಗೌರಿದೇವಿಯು ಕನಿಕರದಿಂದ ರೋಧಿಸುತ್ತಿದ್ದ ಅವಳ ಮುಂದೆ ಕಾಣಿಸಿಕೊಂಡು ಅವಳನ್ನು ಅತ್ತರೇನು ಪ್ರಯೋಜನ, ನೀನು ನನ್ನನ್ನು ಹೀಯಾಳಿಸಿದ್ದರಿಂದಲೇ ಈ ಕಷ್ಟಗಳು ಬಂದಿದ್ದು. ನೀನೇ ನೋಡು, ನನ್ನನ್ನು ಪೂಜಿಸಿದ ನಿನ್ನ ಸವತಿಯು ಸಕಲ ಸೌಖ್ಯಗಳಿಂದ ಕೂಡಿ ಸುಖವಾಗಿದ್ದಾಳೆ. ಅವಳ ಪೂಜೆಯಿಂದ ತೃಪ್ತಿಯಾದ ನಾನು ಈಗ ನಿನಗೆ ಕಾಣಿಸಿಕೊಂಡಿದ್ದೇನೆ ಎಂದಳು. ಆಗ ಅಳುತ್ತಿದ್ದವಳಿಗೆ ಜ್ಞಾನೋದಯವಾಗಿ ಎದ್ದು ಮುಂದಿದ್ದ ಗೌರಿಯನ್ನು ಕುರಿತು, ಹೇ ತಾಯೇ, ನಾನು ನಿನ್ನನ್ನು ಹೀಯಾಳಿಸಿ ಪೂಜಿಸದೇ ಇದ್ದರೂ ನೀನಾಗಿ ಭಕ್ತರ ತಪ್ಪನ್ನು ಕ್ಷಮಿಸಿ ಉದ್ಧಾರ ಮಾಡಲು ಬಂದಿರುವೆ. ನನಗಾದರೂ ನಿನ್ನನ್ನು ಪೂಜಿಸಲು ಆರಾಧಿಸಲು ಬಾರದು. ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ಕಾಪಾಡಬೇಕು ಎಂದು ಗದ್ಗದ ಕಂಠದಲ್ಲೇ ಹೇಳಿಕೊಂಡು ನಮಸ್ಕಾರ ಮಾಡಿ ನಿಂತಳು. ಆಗ ಸ್ವರ್ಣಗೌರಿಯು ಶರಣಾಗತಳಿಗೆ ಅನಂತ ವರಗಳನ್ನು ಕೊಟ್ಟು, ಇನ್ನು ನೀನು ನನ್ನ ಮಹಿಮೆಯಿಂದ ಪುನಃ ರಾಜನನ್ನು ಸೇರಿ ಸುಖದಿಂದ ಇರುವೆ ಎಂದು ಹೇಳಿ ಅಂತರ್ಧಾನಳಾದಳು. ಬಳಿಕ ಅವಳು ಅರಮನೆಗೆ ಹಿಂತಿರುಗಿದಾಗ ರಾಜನು ಸತಿಯನ್ನು ಕಂಡು ಕನಿಕರ ಹುಟ್ಟಿ ಅವಳನ್ನು ಮೊದಲಿನಂತೆಯೇ ಪ್ರೇಮಿಸಲು ಆರಂಭಿಸಿದನು. ಅಷ್ಟರಲ್ಲೇ ಸ್ವರ್ಣಗೌರಿ ವ್ರತವು ಬರಲು ಭಕ್ತಿಯಿಂದ ಪೂಜೆ ಮಾಡಿ ಸಕಲ ಸೌಭಾಗ್ಯಗಳಿಂದ ಬಹುಕಾಲ ಬಾಳಿ ಅಂತ್ಯದಲ್ಲಿ ಮೋಕ್ಷವನ್ನು ಪಡೆದಳು. ಈ ವ್ರತವನ್ನು ಭಕ್ತಿಗೆ ಲೋಪವಿಲ್ಲದಂತೆ ಯಾರು ಮಾಡುವರೋ ಅಥವಾ ಕೇಳುವರೋ ಅವರೆಲ್ಲರಿಗೂ ಸಕಲ ಸುಖವನ್ನು ಕೊಟ್ಟು ಅಂತ್ಯದಲ್ಲಿ ಸ್ವರ್ಗವು ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಶಿವನು ತನ್ನ ಸುತನಾದ ಷಣ್ಮುಖನಿಗೆ ನಿರೂಪಿಸಿದ ಈ ವ್ರತವನ್ನೇ ಸೂತರು ಶೌನಕಾದಿ ಋಷಿಗಳಿಗೆ ಹೇಳಿದರು ಎಂಬ ಪ್ರತೀತಿಯು ಪುರಾಣಗಳಲ್ಲಿ ಇದೆ. ಈ ಒಂದು ವ್ರತದ ಕಥೆಯನ್ನು ಕೊನೆಯವರೆಗೂ ಕೇಳಿದಂಥ ನಿಮ್ಮೆಲ್ಲರಿಗೂ ಆ ಒಂದು ಗೌರಿ ತಾಯಿಯು ಸಕಲ ಸೌಭಾಗ್ಯಗಳನ್ನು ಕೊಟ್ಟು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ನಾನು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.